ನಾವು ಬದುಕನ್ನು ಬದುಕುವ ಸಲುವಾಗಿ ಇಲ್ಲಿಗೆ ಬಂದವರು, ಬದುಕುವನ್ನು ಪ್ರೀತಿಸುವ ಸಲುವಾಗಿ ಇಲ್ಲಿಗೆ ಬಂದವರು. ನಾವು ಬದುಕನ್ನು ಪ್ರೀತಿಸುವ ಮೂಲಕ ನಾವು ಈ ಸಮಾಜಕ್ಕೆ ಏನನ್ನಾರು ಕೊಡೋಕ್ಕೆ ಸಾಧ್ಯ. ಆ ರಹಸ್ಯ ಎಲ್ಲಿದೆ ಅಂದರೆ ಬದುಕನ್ನು ಪ್ರೀತಿಸುವ ಸರಳ ಸೂತ್ರ ಅಂದರೆ ಅದು ಸಾಹಿತ್ಯದ ತಾಯಿ ಬೇರು. ಸಾಹಿತ್ಯ, ಕಲೆ, ಸಂಗೀತ ಇವರು ಹೊರತುಪಡಿಸಿದಂಥ ಶಿಕ್ಷಣಕ್ಕೆ ಅದು ಶಿಕ್ಷಣವಾಗೇ ಉಳಿತಿದೆ. ಅದರದ್ದು ಪ್ರಬುದ್ಧ ಶಿಕ್ಷಣ ಆಗೋದಿಲ್ಲ, ಅದು ದೇಶದ ಆಸ್ತಿ ಆಗಲ್ಲ. ದೇಶದ ಆಸ್ತಿ ಆಗಬೇಕು ಅಂದರೆ ಅದಕ್ಕೊಂದು ಫೌಂಡೇಶನ್ ಬೇಕು. ಹೇಗೆ ನಮ್ಮ ಮನೆ ಎಷ್ಟೇ ಮಹಡಿಯಲ್ಲಿ ಕಟ್ಟಿದ್ರೂ ಅದರ ಮೂಲ ಉದ್ದೇಶ ಆಳದಲ್ಲಿರುವ ಒಂದು ಫೌಂಡೇಶನು, ಅದು ಕಾಣೋದಿಲ್ಲ, ಬಿಲ್ಡಿಂಗ್ ಮಾತ್ರ ಕಾಣುತ್ತೆ ಮೇಲಕ್ಕೆ. ಆದರೆ ಆ ಕಾಣದ ಫೌಂಡೇಶನ್ನು ಭದ್ರವಾಗಿರುತ್ತೆ, ಸುಂದರವಾಗಿರುತ್ತೆ. ಅದಕ್ಕಾಗಿ ನಾವೆಲ್ಲರೂ ನೆಮ್ಮದಿಯಾಗಿ ನಮ್ಮ ಮನೆಯಲ್ಲಿ ವಾಸ ಮಾಡ್ತೀವಿ. ಹಾಗೆ ನಮ್ಮ ಮಕ್ಕಳಿಗೆ ಅವರಿಗೇ ಗೊತ್ತಿಲ್ಲದಂತಹ ಬದುಕನ್ನು ಪ್ರೀತಿಸುವ, ಬದುಕನ್ನು ಅರ್ಥೈಸುವ ಕಲೆಯನ್ನು ನಾವು ಕಲಿಸುವ ಮೂಲಕ ಮಾತ್ರ ನಾವು ಅವರ ಬದುಕನ್ನು ಸುಂದರಗೊಳಿಸೋಕೆ ಸಾಧ್ಯ, ಅವರನ್ನು ನಮ್ಮ ದೇಶದ ಆಸ್ತಿಯನ್ನಾಗಿ ಮಾಡೋಕ್ಕೆ ಸಾಧ್ಯ. ಅದು ಸಂಗೀತದಿಂದ, ಕಲೆ, ಸಾಹಿತ್ಯದಿಂದ ಮಾತ್ರ ಸಾಧ್ಯ ಅನ್ನುವುದನ್ನು ನಾವು ಕಂಡುಕೊಂಡೇ ಕನ್ನಡ ಪುಸ್ತಕ ಪ್ರಾಧಿಕಾರ ಇಂಥ ಒಂದು ಅಂಗಳದಲ್ಲಿ ತಿಂಗಳ ಪುಸ್ತಕ ಅನ್ನುವ ಒಂದು ಸರಳ ಸುಂದರವಾದ ನೇರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿ ತಿಂಗಳು ನಮ್ಮ ಯುವ ಮನಸ್ಸುಗಳಿಗೆ ಸಾಹಿತ್ಯದ ಪ್ರೀತಿಯ ಬೀಜವನ್ನು ಬಿತ್ತುವುದೇ ಇದರ ಉದ್ದೇಶ.